ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ನೂತನ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಕಾಪು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಇವತ್ತಿನ ಪುರಾಣಾಮೃತದಲ್ಲಿ ನಾವು ಮಹಾಭಾರತದಲ್ಲಿಯೇ ತೀರ ರೋಚಕವೂ ಕೌತುಕಮಯವೂ ಆದ ಒಂದು ಘಟನೆಯ ಬಗ್ಗೆ ನೋಡೋಣ. ಇದು ಅಂಥಿಂಥ ಘಟನೆಯಲ್ಲ, ಬದಲಿಗೆ ಎಲ್ಲ ಪಾಂಡವರು ಧರ್ಮರಾಯನೊಬ್ಬನನ್ನು ಹೊರತುಪಡಿಸಿ ಸತ್ತಂತೆ ಮಲಗಿದ ಸಂಗತಿ. ಹೌದು, ಶಶಿವಂಶಕ್ಕೆ ಕಲಶಪ್ರಾಯರಾದ ಅಜೇಯರಾದ ಭೀಮಸೇನ, ಅರ್ಜುನ, ನಕುಲ, ಸಹದೇವರು ಶವಗಳೋಪಾದಿಯಲ್ಲಿ ಉದ್ದುದ್ದ ಬಿದ್ದ ಸನ್ನಿವೇಶ. ನಿಗೂಢವೆಂಬಂತೆ ತೋರುತ್ತಿದ್ದ ಈ ಸನ್ನಿವೇಶಕ್ಕೆ ಕಾರಣನಾದವನೇ ಈ ಯಕ್ಷ. ಯಕ್ಷರೆಂದರೆ ದೇವತೆಗಳ ಒಂದು ಪಂಗಡ. ಹಾಗೆಯೇ ಗಂಧರ್ವರು, ಕಿನ್ನರರು, ಕಿಂಪುರುಷರು, ಖೇಚರರು, ಸಿದ್ಧರು, ಸಾಧ್ಯರು ಇತ್ಯಾದಿ ವಿಶೇಷ ಸಮೂಹವನ್ನು ದೇವತೆಗಳು ಹೊಂದಿರುವುದನ್ನು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಭಾರತದಲ್ಲಿ ಈ ಸಂಪೂರ್ಣ ಘಟನೆ ಯಕ್ಷ ಪ್ರಶ್ನೆ ಎಂದೇ ಜನಪ್ರಿಯವಾಗಿದೆ. ಅತ್ಯದ್ಭುತವಾದ ವೇದಾಂತಿಕ ಚರ್ಚೆಯಾಗಿ, ಆಧ್ಯಾತ್ಮಿಕ ಪ್ರಶ್ನೋತ್ತರವಾಗಿ, ಆತ್ಮ ಸಾಕ್ಷಾತ್ಕಾರದ ಗೋಷ್ಠಿಯಾಗಿ ಇದು ಕೇವಲ ದ್ವಾಪರೆಯಲ್ಲಿ ಮಾತ್ರವಲ್ಲದೆ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದಾಗಿದೆ. ಸಂಕಷ್ಟದ ಸರಮಾಲೆಗಳ ಮಧ್ಯದಲ್ಲಿ ಧರ್ಮರಾಯನ ವಿದ್ವತ್ತನ್ನು, ಆಧ್ಯಾತ್ಮಿಕ ಗರಿಮೆಯನ್ನು ಪ್ರಪಂಚ ಮುಖಕ್ಕೆ ತೋರಿಸಿದ ವಿಚಾರವಿದು. ಧರ್ಮಜನು ತನ್ನ ಜೀವಿತಾವಧಿಯಲ್ಲಿ ನಡೆಸಿದ ರಾಜಸೂಯ, ಅಶ್ವಮೇಧಾದಿ ಯಾಗಗಳಿರಬಹುದು, ನಹುಷ ಪ್ರಶ್ನೆಗೆ ಉತ್ತರಿಸಿದ್ದು ಇರಬಹುದು. ಇವೆಲ್ಲಕ್ಕೂ ಕಿರೀಟಪ್ರಾಯವಾಗಿ ನಿಲ್ಲುವುದೆಂದರೆ ಈ ಯಕ್ಷ ಪ್ರಶ್ನೆಯಲ್ಲಿ ಧರ್ಮನಂದನನ ವಿದ್ವತ್ ವೈಖರಿ. ಅಡ್ವರ್ಸಿಟಿ ಈಸ್ ದ ಟಚ್ ಸ್ಟೋನ್ ಆಫ್ ಲೈಫ್ ಎಂಬ ಆಂಗ್ಲೋಕ್ತಿಯಂತೆ ವ್ಯಕ್ತಿಯ ಪೂರ್ಣ ಕ್ಷಮತೆ ಅವನು ಆಪತ್ತಿನಲ್ಲಿದ್ದಾಗ ಪ್ರಕಟಪಡುತ್ತದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ವನವಾಸವು ಮುಗಿಯುತ್ತದೆ ಎಂದು ಆಲೋಚಿಸುತ್ತಾ ದ್ವೈತವನದಲ್ಲಿ ಪಾಂಡವರು ತಂಗಿದ್ದ ಸಮಯವದು. ಪಕ್ಕದ ಪರ್ಣಕುಟೀರದಲ್ಲಿದ್ದ ಒಬ್ಬ ಬ್ರಾಹ್ಮಣನ ನಿತ್ಯ ಅನುಷ್ಠಾನಕ್ಕೆ ಬೇಕಾದ ವಸ್ತುವನ್ನು ಜಿಂಕೆಯೊಂದು ಪ್ರಮಾದದಿಂದೆಂಬಂತೆ ಕೋಡಿನಲ್ಲಿ ಹೊತ್ತುಕೊಂಡು ಹೋದಾಗ ಅವನ ಕೋರಿಕೆಯ ಮೇರೆಗೆ ಅದನ್ನು ಬೆಂಬತ್ತಿದರು. ರಾಮಾಯಣದಲ್ಲಿ ಶ್ರೀರಾಮನು ಮಾಯಾ ಜಿಂಕೆಯ ಹಿಂದೆ ಬಿದ್ದು ಬಸವಳಿದಂತೆ ಪಾಂಡವರು ಈ ಜಿಂಕೆಯ ಹಿಂದೆ ಓಡುತ್ತಾ ಓಡುತ್ತಾ ಇಡೀ ಕಾಡನ್ನೇ ಸುತ್ತಿದರು. ಕೊನೆಗೂ ಜಿಂಕೆ ಅವರ ಕೈಗೆ ಸಿಗದೆ ಕಣ್ಮರೆಯಾಯಿತು. ಹಸಿವು, ಬಾಯಾರಿಕೆಗಳಿಂದ ಬಳಲಿ ಬೆಂಡಾಗಿದ್ದ ಪಾಂಡವರು ವಿಶಾಲವಾದ ಮರದ ಕೆಳಗೆ ವಿಶ್ರಮಿಸಿದರು. ನೀರಡಿಕೆ ನೀಗಿಸಲು ಹತ್ತಿರದಲ್ಲೆಲ್ಲಾದರೂ ಕೊಳ ಇದೆಯಾ ನೋಡು ಎಂದು ಧರ್ಮರಾಯನು ನಕುಲನಿಗೆ ಹೇಳಲು ಒಂದು ಎತ್ತರವಾದ ಮರ ಹತ್ತಿದ ನಕುಲನು ಅನತಿ ದೂರದಲ್ಲಿ ಸರೋವರವಿರುವ ಲಕ್ಷಣಗಳು ಕಾಣಿಸುತ್ತಿದೆ, ಕೊಕ್ಕರೆಗಳು, ಜಲಸಸ್ಯಗಳು ಗೋಚರಿಸುತ್ತಿವೆ ಎಂದನು. ಅಣ್ಣನ ಸೂಚನೆಯಂತೆ ಹೋದ ನಕುಲನು ಸ್ವಲ್ಪ ದೂರದಲ್ಲಿಯೇ ಸಣ್ಣ ಸರೋವರವನ್ನು ಕಂಡು ಖುಷಿಗೊಂಡು ನೀರು ಕುಡಿಯಲು ಮೊದಲಾದನು. ತಕ್ಷಣ ಅಶರೀರವಾಣಿ, ಈ ಸರೋವರ ನನ್ನದು, ನಾನು ಕೇಳುವ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ನೀಡಿ ನಂತರ ನಿನ್ನ ತೃಷೆಯನ್ನು ನೀಗಿಕೋ ಎಂದಿತು. ತೀರಾ ಆಯಾಸಗೊಂಡಿದ್ದ ನಕುಲನು ಗಾಳಿಯಿಂದ ಬಂದಂತೆ ಇದ್ದ ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ನೀರು ಕುಡಿದನು. ಒಡನೆ ದಡದಲ್ಲಿ ಬಿದ್ದು ಬಿಟ್ಟನು. ಸಹದೇವ, ಅರ್ಜುನ, ಕೊನೆಗೆ ಅಣ್ಣನ ಆದೇಶದಂತೆ ನೀರಿಗಾಗಿ ಬಂದ ಭೀಮಸೇನನಿಗೂ ಅದೇ ಗತಿಯಾಯಿತು. ಪ್ರಸ್ತುತ ಸಮಯದಲ್ಲೂ ಎಚ್ಚರಿಕೆಯ ಸೂಚನೆ ಎಲ್ಲಿಂದಲೇ ಬರಲಿ ಅದನ್ನು ಸಂಪೂರ್ಣ ನಿರ್ಲಕ್ಷಿಸಬಾರದು ಎಂಬುದಕ್ಕೆ ಇದು ಜ್ವಲಂತ ಉದಾಹರಣೆ. ಅಂತಿಮವಾಗಿ ಬಾಯಾರಿಕೆ, ಅದಕ್ಕಿಂತ ಹೆಚ್ಚಾಗಿ 4 ತಮ್ಮಂದಿರು ಹಿಂತಿರುಗಿ ಬಾರದ್ದು ಕಂಡು ವ್ಯಾಕುಲಗೊಂಡ ಧರ್ಮರಾಯನೇ ಸ್ವತಃ ನೀರನ್ನರಸಿ ಸರೋವರದ ಸನಿಹ ಬಂದನು. ಗೆರೆ ಹಾಕಿ ಮಲಗಿಸಿದಂತೆ ತನ್ನ 4 ತಮ್ಮಂದಿರು ಗತ ಪ್ರಾಣರಾಗಿ ಬಿದ್ದುದನ್ನು ನೋಡಿದ ಧರ್ಮರಾಯನು ನಿಶ್ಚೇಷ್ಟಿತನಾದ. ದೇವದಾನವರಿಂದ ಸೋಲಿಸಲು ಅಸಾಧ್ಯರಾದ ಅಪ್ರತಿಮ ಶೂರರಾದ ತನ್ನ ತಮ್ಮಂದಿರು ಶರೀರದಲ್ಲಿ ಸ್ವಲ್ಪವೂ ಗಾಯಗೊಳ್ಳದೆ, ಯಾವುದೇ ಪ್ರತಿರೋಧ ತೋರದೆ, ಕಾಳಗ ಮಾಡದೆ ಹೀಗೆ ಬಿದ್ದುದು ಅಚ್ಚರಿಯಾಗಿಯೂ ನಿಗೂಢವಾಗಿಯೂ ತೋರಿತು ಯುಧಿಷ್ಠಿರನಿಗೆ. ಯಾವುದಕ್ಕೂ ಬಾಯಾರಿಕೆಯನ್ನು ನೀಗಿ ಮುಂದೆ ನೋಡೋಣ ಎಂದು ನೀರು ಕುಡಿಯಲು ಬೊಗಸೆ ತುಂಬ ನೀರು ತೆಗೆದುಕೊಂಡು ಕುಡಿಯಲು ಅನುವಾದನು. ಕೂಡಲೇ ಆಕಾಶವಾಣಿಯು ಪ್ರತಿಧ್ವನಿಸಿತು. ಮಾತ್ರವಲ್ಲದೆ ಮಾತು ಮೀರಿದರೆ ತಮ್ಮಂದಿರಿಗಾದ ಗತಿಯೇ ನಿನಗಾಗುತ್ತದೆ ಎಂದು ಎಚ್ಚರಿಸಿತು. ತಕ್ಷಣದಲ್ಲೇ ಇನ್ನೇನು ಕುಡಿಯಬೇಕಾಗಿದ್ದ ಬೊಗಸ ನೀರನ್ನು
ಚೆಲ್ಲಿದ ಧರ್ಮರಾಯನು ವಿನೀತನಾಗಿ ಸುತ್ತಲೂ ನೋಡುತ್ತಾ ಕರ ಜೋಡಿಸಿ, ಹೇ ಸರೋವರದ ರಕ್ಷಕನೇ, ಯಾರು ನೀನು? ತನ್ನ ತಮ್ಮಂದಿರಿಗೆ ಈ ಗತಿ ನಿನ್ನಿಂದಲೇ ಪ್ರಾಪ್ತವಾಯಿತೆ. ಸಹಿಸಲು ಅಸಾಧ್ಯವಾದ ಬಾಯಾರಿಕೆಯನ್ನು ನಾನು ನೀಗಿಸಲು ನೀರು ನೀಡೆಯಾ ಎಂದು ಕೇಳಿಕೊಂಡನು. ಆದರಣೀಯರೇ, ಗಮನಿಸಬೇಕು. ಮೈಲುಗಟ್ಟಲೆ ದೂರವನ್ನು ಪೊದೆ, ಕಂದರಗಳ, ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಜಿಂಕೆಗಾಗಿ ಕ್ರಮಿಸಿ ಕೊನೆಗೆ ಹಸಿವು ತೃಷೆಗಳಿಂದ ಸೋತು, ಇವೆಲ್ಲಕ್ಕಿಂತಲೂ ಹೆಚ್ಚಿನ ಆಘಾತವೆಂದರೆ ತನ್ನ ಪ್ರೀತಿಪಾತ್ರರಾದ ಲೋಕೈಕ ವೀರರಾದ ತಮ್ಮಂದಿರನ್ನು ಕಳೆದುಕೊಂಡು ವನವಾಸದಲ್ಲಿದ್ದ ಆ ಧರ್ಮರಾಯನ ಮನೋದಾರ್ಢ್ಯತೆ ಹೇಗಿರಬೇಡ, ಅವನ ಇಚ್ಛಾಶಕ್ತಿ ಎಷ್ಟು ಪ್ರಬಲವಾಗಿರಬೇಡ. ಇಂಥ ವಿರಳ ಗುಣಶೀಲಗಳಿಂದಲೇ ಧರ್ಮರಾಯನು ಹಾಗೂ ಅವನ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿದಿರುವುದು. ಇದು ಸಮಕಾಲೀನ ಪ್ರಪಂಚದಲ್ಲಿ ಓರ್ವ ನೇತಾರನಾದವನಿಗೆ ಇರಬೇಕಾದುದು. ಅದಕ್ಕೆ ಇರಬಹುದೇನೋ ಶಾಸ್ತ್ರಗಳು ರಾಜ ಕಾಲಸ್ಯ ಕಾರಣ ಎಂದು ಸಾರಿರುವುದು. ಕುಲಪುತ್ರರು ಮಾಡುವ ದುರಾಚಾರಗಳು, ಆಟಾಟೋಪಗಳು, ದುಂಡಾವರ್ತನೆಗಳನ್ನು ಈಗಿನ ನಾಯಕರು, ಮುಖಂಡರೆನಿಸಿಕೊಂಡವರು ಮುಚ್ಚಿ ಹಾಕಲು ತಾವು ಧರ್ಮದಿಂದಲೋ ಅಧರ್ಮದಿಂದಲೋ ಮಾಡಿಟ್ಟಿರುವ ಅಷ್ಟೂ ಸಂಪತ್ತನ್ನು ಯೋಚಿಸುತ್ತಿದ್ದಾರೆ. ಇರಲಿ, ಅಪರ ಯಮಧರ್ಮರಾಯನಂತೆ ಸಹನೆಯೇ ಮೂರ್ತಿವೆತ್ತಂತೆ ಭೀಮಾರ್ಜುನರ ಶವಗಳ ಮಧ್ಯದಲ್ಲೂ ಧೈರ್ಯದಿಂದ ನಿಂತು ಧರ್ಮರಾಯನ ಆ ಒಂದು ನಡೆಗೆ ಮನದಲ್ಲಿ ಮೆಚ್ಚಿದ ಯಕ್ಷನು ಮುಂದೆ ಬಂದು ನಿಂತನು. ತಾನು ಕೇಳುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡಿ ನಿನ್ನ ಬಾಯಾರಿಕೆ ನೀಗಿಸು, ಸಿದ್ಧನಿರುವೆಯಾ ಎಂದು ಕೇಳಿದನು. ಆ ಘೋರ ಸಂಕಷ್ಟದ ನಡುವಿನಲ್ಲಿಯೂ ಪರಮ ಸಂಯಮವನ್ನು ಪ್ರದರ್ಶಿಸಿದ ಧರ್ಮರಾಯನು, ನನ್ನಿಂದ ಆದಷ್ಟು ಪ್ರಯತ್ನಿಸುತ್ತೇನೆ ಎಂದನು. ಪ್ರಿಯ ಶ್ರೋತೃಗಳೇ, ಮುಂದಿನ ವೇದಾಂತ ವೇದ್ಯ ಊಢ ಪ್ರಶ್ನೋತ್ತರಗಳನ್ನು ಗಮನಿಸಿ. ಯಾವುದೇ ತಯಾರಿ, ಟ್ಯೂಷನ್ ಇಲ್ಲದ ಪರೀಕ್ಷೆ ಇದು, ಬಾಳಿನ ಸತ್ವ ಪರೀಕ್ಷೆ. ಜಗತ್ತಿನಲ್ಲಿ ಸೂರ್ಯನ ಪ್ರಭೆಗೆ ಸಾಟಿಯಾದುದು ಯಾವುದು? ಯಕ್ಷರಾಜ, ಸತ್ಯವೇ ಸೂರ್ಯನ ಪ್ರಭೆಗೆ ಸಾಟಿಯಾದುದು. ಮಹಾಪುರುಷನಾರು? ಅಹಿಂಸಾ ಪರಿಪಾಲಕನೇ ಮಹಾಪುರುಷನು. ವಂದನೆಗೆ ಯೋಗ್ಯನಾರು? ಪರಹಿತವನ್ನು ಬಯಸುವವನೇ ವಂದನೆಗೆ ಯೋಗ್ಯನು. ನಿಂದನೆಗೆ ಯೋಗ್ಯನಾರು? ಪರರಿಗೆ ಕೇಡು ಬಯಸುವವನೇ ನಿಂದನೆಗೆ ಯೋಗ್ಯನು. ದೇವತೆಗಳಿಗೆ ಪ್ರಿಯನಾರು? ಪರೋಪಕಾರಿಯೇ ದೇವತೆಗಳಿಗೆ ಪ್ರಿಯನು. ಸಮುದ್ರಕ್ಕೆ ಸಮನಾದುದು ಏನು? ಆಕಾಶವೇ ಸಮುದ್ರಕ್ಕೆ ಸಮನಾದುದು. ಜಗತ್ತಿನ ಜನರಿಗೆ ಮಾತೆಯಾರು? ಗೋಮಾತೆ. ಕ್ಷತ್ರಿಯನಾರು? ಧೈರ್ಯಶಾಲಿಯೇ ಕ್ಷತ್ರಿಯ. ಬ್ರಾಹ್ಮಣನಾರು? ವೇದವನ್ನು ಬಲ್ಲವನೇ ಬ್ರಾಹ್ಮಣನು. ನರಕಕ್ಕೆ ಹೋಗಬೇಕಾದುದಾರು? ಕೃತಜ್ಞರು. ಮಾನವೀಯತೆಯ ವಿರೋಧಿಯಾರು? ಮತಾಂಧರೇ ಮಾನವೀಯತೆಯ ವಿರೋಧಿಗಳು. ಹುಚ್ಚನು ಯಾರು? ಧರ್ಮಜ. ಯಕ್ಷರಾಜ, ಗುರುಗಳ ಹಿರಿಯರ ಮಹತ್ವವನ್ನು ತಿಳಿಯದವನೇ ಹುಚ್ಚನು. ಮಾನಮರ್ಯಾದೆ ಹೀನನಾರು? ಕಾಮುಕನೇ ಮಾನಮರ್ಯಾದೆ ಹೀನನು. ಜೀವವಿದ್ದರೂ ಸತ್ತಂತವರಾರು? ಶತ್ರುಗಳನ್ನು ನೋಡಿ ಹೆದರುವವರೇ ಜೀವವಿದ್ದರೂ ಸತ್ತಂತವರು. ಯಕ್ಷನು ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಪುಂಖಾನುಪುಂಖವಾಗಿ ಕೇಳುತ್ತಾ, ಧರ್ಮರಾಜ, ಭೂಮಿಗಿಂತಲೂ ತೂಕವಾದದ್ದು ಯಾವುದು? ಅಂತರಿಕ್ಷಕ್ಕಿಂತಲೂ ಎತ್ತರವಾದದ್ದು ಯಾವುದು? ಗಾಳಿಗಿಂತ ವೇಗವಾದದ್ದು ಏನು ಎಂದು ಕೇಳಿದಾಗ ಧರ್ಮಜನು, ಅಮ್ಮನೇ ಭೂಮಿಗಿಂತಲೂ ತೂಕ, ಅಪ್ಪನೇ ಅಂತರಿಕ್ಷಕ್ಕಿಂತಲೂ ಎತ್ತರ, ಮನಸ್ಸೇ ಗಾಳಿಗಿಂತಲೂ ವೇಗವಾದದ್ದು ಎಂದು ನುಡಿದನು. ಯಕ್ಷರಾಜನು ಮುಂದುವರಿಯುತ್ತಾ, ಹುಲ್ಲುಗಳಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿರುವುದೇನು? ಚಿಂತೆ. ಮಾನವೀಯ ಮೌಲ್ಯವಿರುವುದೆಲ್ಲಿ? ಔದಾರ್ಯದಲ್ಲಿ. ಕೀರ್ತಿಯೂ ಇರುವುದೆಲ್ಲಿ ಧರ್ಮರಾಯ? ದಾನದಲ್ಲಿ ಕೀರ್ತಿ ಇದೆ ಯಕ್ಷದೇವ. ಸ್ವರ್ಗವೂ ಇರುವುದು ಎಲ್ಲಿ? ಸತ್ಯದಲ್ಲಿ ಸ್ವರ್ಗವಿದೆ. ಸುಖವೂ ಇರುವುದೆಲ್ಲಿ? ಒಳ್ಳೆಯ ನಡತೆಯಲ್ಲಿ ಸುಖವಿದೆ. ಯಕ್ಷನು ಪ್ರಫುಲ್ಲವದನಾಗಿ ಮುಂದುವರಿಯುತ್ತಾ, ಯುಧಿಷ್ಠಿರ, ಧನಗಳಿಕೆಗೆ ಉತ್ತಮವಾದ ನಡೆ ಯಾವುದು? ದಕ್ಷತೆಯೇ ಧನಗಳಿಕೆಗೆ ಉತ್ತಮವಾದ ಹಾದಿ. ಸಂಪತ್ತಿನಲ್ಲಿ ಉತ್ತಮ ಯಾವುದು? ವಿದ್ಯಾಸಂಪತ್ತು. ಉತ್ತಮವಾದ ಲಾಭ ಯಾವುದು? ಆರೋಗ್ಯ. ಮನುಷ್ಯ ಯಾವುದನ್ನು ನಿಗ್ರಹಿಸಿದರೆ ದುಃಖವಿರುವುದಿಲ್ಲ? ಮನಸ್ಸು. ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ? ಗರ್ವ. ಯಾವುದನ್ನು ಬಿಟ್ಟರೆ ಪರಿತಾಪವಿಲ್ಲ? ಕ್ರೋಧ. ಯಾವುದನ್ನು ಬಿಟ್ಟರೆ ಸಿರಿವಂತನಾಗುತ್ತಾನೆ? ಕಾಮನೆಗಳು. ಯಾವುದನ್ನು ಬಿಟ್ಟರೆ ಸುಖಿಯಾಗುತ್ತಾನೆ? ಲೋಭ. ಘೋರ ಕಾಡಿನ ಮಧ್ಯದಲ್ಲಿ ಇಂದಿನ ಆಧುನಿಕ ಯಾವ ವಿಶ್ವವಿದ್ಯಾನಿಲಯಗಳಲ್ಲೂ ಶಾಲೆಗಳಲ್ಲೂ ಕೇಳದ, ಆದರೆ ಬಾಳಿಗೆ ಅತ್ಯಗತ್ಯವಾಗಿರುವ ಪ್ರಶ್ನಾವಳಿಯನ್ನು ಅವ್ಯಾಹತವಾಗಿ ಮುಂದುವರಿಸಿದಂತಹ ಯಕ್ಷರಾಜನು, ಧರ್ಮನಂದನ, ಯಾರು ಪ್ರಾಮಾಣಿಕನು ಮತ್ತು ಯಾರು ಅಪ್ರಾಮಾಣಿಕನು? ಹೇ ಯಕ್ಷರಾಜ, ಯಾರು ಸರ್ವರಿಗೂ ಹಿತ ಬಯಸುವನೋ ಅವನೇ ಪ್ರಾಮಾಣಿಕನು. ಯಾವನು ದಯಾಶೀಲನಲ್ಲವೋ ಅವನೇ ಅಪ್ರಾಮಾಣಿಕನು. ಮನುಷ್ಯನ ಅಜ್ಞಾನ ಯಾವುದು?
ಕರ್ತವ್ಯ ತಿಳಿಯದಿರುವುದು. ಸೋಮಾರಿತನ ಯಾವುದು? ತಿಳಿದು ಕರ್ತವ್ಯವನ್ನು ಮಾಡದಿರುವುದು. ಸ್ನಾನ ಯಾವುದು? ಮನಃಶುದ್ಧಿಯೇ ನಿಜವಾದ ಸ್ನಾನ. ದುಷ್ಟತನ ಯಾವುದು? ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಆಡುವುದು. ಅಹಂಕಾರ ಯಾವುದು? ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಎಂಬ ಭಾವವೇ ಅಹಂಕಾರ. ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಯಾವುದು ಯುಧಿಷ್ಠಿರ? ಯಕ್ಷರಾಜ, ಲೋಕದಲ್ಲಿ ಪ್ರತಿಯೊಂದು ಜೀವಿಗಳು ಪ್ರತಿ ಕ್ಷಣದಲ್ಲಿಯೂ ಸತ್ತು ಹೋಗುತ್ತಲಿದ್ದರು. ಉಳಿದವರು ಈ ಜೀವನ ಶಾಶ್ವತವೆಂದು ಭಾವಿಸುತ್ತಿರುವುದೇ ಅತ್ಯಾಶ್ಚರ್ಯದ ಸಂಗತಿ. ಮೋಕ್ಷ ಸಾಧನೆಗೆ ನೆರವಾಗುವ ಪಾರಲೌಕಿಕ ಪ್ರಶ್ನೆಯ ಸರಮಾಲೆಗಳೆಲ್ಲವಕ್ಕೂ ಅಷ್ಟೇ ನೈಪುಣ್ಯದಿಂದ ಅಧಿಕಾರಯುತವಾಗಿ ಸ್ಪಷ್ಟವಾಗಿ ಉತ್ತರಿಸಿದ ಧರ್ಮರಾಯನ ಬಗ್ಗೆ ಆನಂದ ತುಂದಿಲನಾದ ಯಕ್ಷನು ಅವನಿಗೆ ನೀರು ಕುಡಿಯಲು ಅವಕಾಶ ನೀಡುವುದರ ಜೊತೆಗೆ, ನಿನ್ನ ಒಬ್ಬ ತಮ್ಮನನ್ನು ನಾನು ಬದುಕಿಸಿಕೊಡಬಲ್ಲಿದ್ದೇನೆ. ಇದು ನನ್ನ ವರ. ಯಾರನ್ನು ಬದುಕಿಸಬೇಕು ಅಂದಾಗ ಧರ್ಮರಾಯನು ಶಿರವಾಗುತ್ತಾ, ಹಾಗಾದರೆ ನಕುಲನನ್ನು ಬದುಕಿಸು ಎಂದನು. ಬೆಚ್ಚಿ ಬಿದ್ದ ಯಕ್ಷನು, 100 ಆನೆಗಳ ಬಲವಿರುವ ನಿನ್ನ ಹಿಂದೆಯೇ ಜನಿಸಿದ ನಿನ್ನ ಅತ್ಯಂತ ಪ್ರೀತಿಪಾತ್ರ ಭೀಮಸೇನನ್ನು ಬೇಡವೇ? ಬಿಲ್ಲು ವಿದ್ಯಾ ನಿಪುಣ ಅರ್ಜುನನಾದರೂ ಬೇಡವೇ ಎಂದು ಹೇಳಲು ಧರ್ಮರಾಯನು ಕೊಟ್ಟ ಉತ್ತರ ಸದಾ ಕಾಲಕ್ಕೆ ಸಲ್ಲುವಂತಹುದು. ಮಾರು ನುಡಿದ ಧರ್ಮಜನು, ಕುಂತಿದೇವಿಗೆ ನಾನು ಮಗನಾಗಿ ಜೀವಂತವಿದ್ದೇನೆ. ಇನ್ನು ಮಾದ್ರಿ ದೇವಿಗೆ ಜನಿಸಿದ ಒಬ್ಬನು ಬದುಕಿದರೆ ಅದೇ ನ್ಯಾಯಸಮ್ಮತ. ಸಾರಿ ಮಿಗಿಲಿಲ್ಲದ ಈ ನ್ಯಾಯನಿಷ್ಠೆಯ ಮಾತುಗಳನ್ನು ಕೇಳಿ ತನ್ನ ನಿಜ ರೂಪ ಪ್ರಕಟಿಸಿದ ಯಕ್ಷನು ಆ ಕ್ಷಣದಲ್ಲಿ ಸಾಕ್ಷಾತ್ ಯಮಧರ್ಮರಾಯನಾಗಿ ನಿಂತಿದ್ದನು. ಮಾತ್ರವಲ್ಲದೆ ಧರ್ಮರಾಯನ ಎಲ್ಲ ತಮ್ಮಂದಿರನ್ನು ಜೀವಂತಗೊಳಿಸಿ ಆಶೀರ್ವದಿಸಿದನು. ನಲ್ಮೆ ಕೇಳುಗರೆ, ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಒಂದಕ್ಕಿಂತ ಒಂದು ಗೂಢವಾಗಿದ್ದ ಯಕ್ಷ ಪ್ರಶ್ನೆಗೆ ಯಾವುದೇ ಕ್ಲೂ, ಸುಳುಹುಗಳಿರಲಿಲ್ಲ. ಆಯ್ಕೆ ಇರುವ ಮಲ್ಟಿಪಲ್ ಚಾಯ್ಸ್ ಉತ್ತರಗಳು ಇರಲಿಲ್ಲ, ಅಥವಾ ಆಡಿಯನ್ಸ್ ಸಪೋರ್ಟ್ ಮಾಡಲು ಆ ದಟ್ಟಾರಣ್ಯದಲ್ಲಿ ಮನುಷ್ಯರೇ ಇರಲಿಲ್ಲ. ಕನಿಷ್ಠ ಪಕ್ಷ 35% ಅಂಕ ಬಂದರೆ ಪಾಸ್ ಎಂಬ ನಿಯಮಾವಳಿಯೂ ಇರಲಿಲ್ಲ. ನಿಜ ಜೀವನದ ಪರೀಕ್ಷೆಯೂ ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆಗಳಂತೆ. ಆದರೆ ಅದಕ್ಕೆ ಉತ್ತರ ಹುಡುಕಲು ಯಾರು ಯಶಸ್ವಿಯಾಗುತ್ತಾರೋ ಅವರೇ ಜೀವನದಲ್ಲಿ ಸಾರ್ಥಕ್ಯವನ್ನು ಹೊಂದುವವರು. ಅದಕ್ಕೆ ಉತ್ತರವಿಲ್ಲದ ಪ್ರಶ್ನೆ ಯಕ್ಷ ಪ್ರಶ್ನೆಯಂತೆ ಎಂಬ ನುಡಿಗಟ್ಟು ಚಾಲ್ತಿಯಲ್ಲಿದೆ. ನಾವು ನಮ್ಮ ಮುಂದಿರುವ ಯಕ್ಷ ಪ್ರಶ್ನೆಗೆ ಉತ್ತರವನ್ನು ಸೂಕ್ತ ರೀತಿಯಲ್ಲಿ ನೀಡುವಂತಾಗಲಿ, ಧರ್ಮರಾಯನಂತೆ. ಧನ್ಯವಾದಗಳು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕಾಪು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.